ಕೇರ್ ಟೇಕರ್. ಮಿತಿ ಮೀರಿ ರೀಲ್ಸ್ ನೋಡ್ತೀರಾ? ಹಾಗಾದ್ರೆ ನಾನು ಹೇಳೋ ಮಾತನ್ನ ಸಂಪೂರ್ಣವಾಗಿ ಕೇಳಿ. ಟೈಮ್ ಪಾಸ್ಗೆ ಅಂತ ನೋಡೋ ರೀಲ್ಸ್ ನಿಮ್ಮ ಮೆದುಳಿಗೆ ಕೈ ಹಾಕತ್ತೆ. ಹುಷಾರ್. ಹೌದು, ಸ್ವಲ್ಪ ಸಮಯ ಸಿಕ್ತು ಅಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡಿ ರಿಲ್ಯಾಕ್ಸ್ ಆಗೋರಿಗೇನು ಕಡಿಮೆ ಇಲ್ಲ ಬಿಡಿ. ಶುರುವಿನಲ್ಲಿ 1-5 ನಿಮಿಷ ನೋಡೋಣ ಅಂತ ಹೊರಟ್ರೆ ಸಮಯ ಕಳೆದಿದ್ದೇ ಗೊತ್ತೇ ಆಗೋದಿಲ್ಲ. ಆದ್ರೆ ಇದರಿಂದ ಕೆಲಸದ ಒತ್ತಡ ಕಡಿಮೆ ಆಗತ್ತೆ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಪೂರ್ತಿ ನಿಜ ಅಲ್ಲ. ಯಾಕಂದ್ರೆ ಇದರಿಂದ ಪ್ರಯೋಜನಕ್ಕಿಂತ ಹಾನಿಯೇ ಹೆಚ್ಚು ಅಂತಾರೆ ತಜ್ಞ ವೈದ್ಯರು. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯ KV, ತಜ್ಞ ವೈದ್ಯೆ, ಯಲ್ಲಾಪುರ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ಫೋನ್ ಬಳಕೆ ಜಾಸ್ತಿ ಆಗ್ತಾ ಇರೋದು ನಾವೆಲ್ಲ ಗಮನಿಸಿದ್ದೇವೆ. ಒಂದು 5 ನಿಮಿಷ ಸುಮ್ಮನೆ ಟೈಮ್ ಸಿಕ್ಕಿದಾಗ ನಾವು ನೋಡೋಣ ಅಂತ ಮೊಬೈಲ್ ಫೋನ್ ರೀಲ್ಸ್ ನೋಡೋದು ಅಥವಾ ಬೇರೆ ಯಾವುದೇ ಸಾಮಾಜಿಕ ಜಾಲತಾಣ ಯೂಸ್ ಮಾಡೋದು ಮಾಡ್ತೀವಿ. ಆದರೆ ನಮಗೆ ಅರಿವೇ ಇಲ್ಲದಂತೆ ಅದು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, ಗಂಟೆಗಟ್ಟಲೆ ಆಗುವಂಥ ಎಷ್ಟೋ ಉದಾಹರಣೆಗಳಿವೆ. ಈ ಥರ ನಾವು ಮೈಂಡ್ಲೆಸ್ ಆಗಿ ಸ್ಕ್ರಾಲಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತೇನಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗಿ ತಪ್ಪು. ಇನ್ನು ಕೆಲವರು ಅಂದ್ಕೋತಾರೆ, ಈ ಕಡಿಮೆ ಅವಧಿಯಲ್ಲಿ ನಾವು ಇಷ್ಟೆಲ್ಲ ರೀಲ್ಸ್ ನೋಡೋದ್ರಿಂದ ನಮಗೆ ಅನೇಕ ವಿಷಯಗಳು ಗೊತ್ತಾಗ್ತವೆ, ನಮಗೆ ಜ್ಞಾನ ಕೂಡ ವೃದ್ಧಿ ಆಗುತ್ತೆ ಅಂತ. ಇದೆಲ್ಲ ಕೂಡ ನಮ್ಮ ಭ್ರಮೆ ಅಷ್ಟೇ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಹೀಗೆ ರೀಲ್ಸ್ ನೋಡೋದ್ರಿಂದ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಮೈಂಡ್ಲೆಸ್ ಆಗಿ ನಾವು ಸ್ಕ್ರೋಲ್ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಸಮಯ ವ್ಯರ್ಥ ಆಗೋದು ಒಂದು ಕಡೆ ಆದರೆ, ನಮ್ಮ ಮನಸ್ಸಿಗೆ ಬುದ್ಧಿಗೆ ಇನ್ನಷ್ಟು ಸುಸ್ತಾಗುತ್ತೆ. ಲಾಂಗ್ ಟರ್ಮಲ್ಲಿ ಇದು ನಮಗೆ ಒತ್ತಡವನ್ನು, ಆತಂಕವನ್ನು ಮತ್ತು ಖಿನ್ನತೆಯನ್ನು ಕೂಡ ಉಂಟು ಮಾಡಬಲ್ಲದು. ಹೇಗೆ ಅಂತೀರಾ? ನಮ್ಮ ಪಾಡಿಗೆ ನಾವು ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಅದರಿಂದ ಏನು ತೊಂದರೆ ಅಂತ ನಿಮಗೆ ಸಂದೇಹ ಆಗಿರ್ಬೋದು. ಆದರೆ ಇದನ್ನು ತಿಳಿದುಕೊಳ್ಳೋದಕ್ಕೆ ನೀವು ಡೋಪಮಿನ್ ವಿಷಯವನ್ನು ತಿಳ್ಕೊಬೇಕಾಗತ್ತೆ. ನಮ್ಮ ಮಿದುಳಲ್ಲಿ ಡೋಪಮಿನ್ ಅನ್ನುವಂಥ ಒಂದು ಕೆಮಿಕಲ್ ಏನು ಉತ್ಪಾದನೆ ಆಗುತ್ತೆ, ಅದನ್ನು ನಾವು ಹ್ಯಾಪಿನೆಸ್ ಹಾರ್ಮೋನ್ ಅಂತೀವಿ ಅಥವಾ ರಿವಾರ್ಡ್ ಕೆಮಿಕಲ್ ಅಂತ ಹೇಳ್ತೀವಿ. ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ ಲೈಕ್ಸ್ ಬಂದಾಗ ಅಥವಾ ಒಂದು ಒಳ್ಳೆ ಕಮೆಂಟ್ ಬಂದಾಗ ನಾವೇನು ಮಾಡ್ತೀವಿ, ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಮ್ಮ ಮಿದುಳಿನಲ್ಲಿ ಈ ಡೋಪಮಿನ್ ಏನು ಉತ್ಪಾದನೆ ಆಗುತ್ತೆ ಅದು ನಮ್ಮ ಮೂಡನ್ನು ಉತ್ತಮಗೊಳಿಸುತ್ತೆ, ನಮಗೆ ಸಂತೋಷವನ್ನು ತಾತ್ಕಾಲಿಕವಾಗಿ ಕೊಡುತ್ತೆ. ಆದರೆ ಇದರ ಎಫೆಕ್ಟ್ ಏನಿದೆ ಓನ್ಲಿ ಕೆಲವೇ ಕ್ಷಣಗಳವರೆಗೆ ಇರುತ್ತೆ. ಸೊ ಅದರ ಎಫೆಕ್ಟ್ ಮುಗಿದ ಮೇಲೆ ನಮಗೆ ಮತ್ತಷ್ಟು ಅಂತಹ ಒಂದು ಫೀಲ್ ಗುಡ್ ಆಗಬೇಕು ಅನ್ನುವಂತಹ ಕ್ರೇವಿಂಗ್ ಬರೋದ್ರಿಂದ ನಾವು ಮತ್ತೆ ಆ ಸಾಮಾಜಿಕ ಜಾಲತಾಣದಲ್ಲೇ ಕಂಟಿನ್ಯೂಸ್ ಆಗಿ ಇನ್ವಾಲ್ವ್ ಆಗೋಕ್ಕೆ ಬಯಸ್ತೀವಿ. ಸೊ ಇದೊಂದು ಸೈಕಲ್ ಥರ. ಸೊ ಮತ್ತೆ ಆ ರಿವಾರ್ಡ್ ಕೆಮಿಕಲ್ ಉತ್ಪಾದನೆಗೋಸ್ಕರ, ಡೋಪಮಿನ್ ಉತ್ಪಾದನೆಗೋಸ್ಕರ ನಾವು ಮತ್ತಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಮಯವನ್ನು ಕಳೆಯಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಈವನ್ ರೀಲ್ಸ್ ನೋಡುವಾಗ ಏನಾಗುತ್ತೆ ಅಂದರೆ, ಒಂದು ರೀಲಿಂದ ಇನ್ನೊಂದು ರೀಲ್ಗೆ ಸ್ಕ್ರಾಲ್ ಆಗುವಾಗ ಕೂಡ ಈ ಥರ ಡೋಪಮಿನ್ನು ಶೂಟಪ್ ಆಗುತ್ತೆ. ಸೊ ಇದು ನಮಗೆ ಒಂದು ರೀತಿಯ ಎಕ್ಸೈಟ್ಮೆಂಟನ್ನು ಉಂಟು ಮಾಡಿ ಮತ್ತಷ್ಟು ನಮಗೆ ರೀಲ್ಸ್ ನೋಡಬೇಕು ಅನ್ನುವಂತಹ ಪ್ರಚೋದನೆಯನ್ನು ಕೊಡೋದ್ರಿಂದ ನಮಗೆ ಅರಿವಿಲ್ಲದಂತೆ ನಾವು ಎಷ್ಟೋ ಕೆಲವೊಮ್ಮೆ ಗಂಟೆಗಳ ಕಾಲ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯವನ್ನು ಕಳೀತೀವಿ. ಇದಕ್ಕೆ ಝಾಂಬಿ ಸ್ಕ್ರೋಲಿಂಗ್ ಅಂತ ಕೂಡ ಕರೀತಾರೆ. ಅಂದರೆ ಮೈಂಡ್ಲೆಸ್ ಆಗಿ ನಾವು ನಮಗೆ ಗೊತ್ತು ಗುರಿ ಇಲ್ಲದೆ, ಏನನ್ನು ನೋಡಬೇಕು ಅನ್ನೋ ಒಂದು ಪರ್ಟಿಕ್ಯುಲರ್ ಉದ್ದೇಶ ಇಲ್ಲದೆ, ನಮ್ಮಷ್ಟಕ್ಕೆ ನಾವು ಗೊತ್ತು ಗುರಿ ಇಲ್ಲದೆ ಕೆಲವು ರೀಲ್ಸ್ನಾಗಲಿ ಅಥವಾ ಶಾರ್ಟ್ಸ್ನಾಗಲಿ ನೋಡಿಕೊಂಡು ಸಮಯವನ್ನು ಕಳೀತಾ ಇರ್ತೀವಿ. ಸೊ ಇದರಿಂದ ಇನ್ನೂ ಒಂದು ಎಫೆಕ್ಟ್ ಏನಾಗುತ್ತಪ್ಪ ಅಂದರೆ, ನಮ್ಮ ದೇಹದ ಒತ್ತಡದ ಮಟ್ಟ ಜಾಸ್ತಿ ಆಗುತ್ತೆ. ಒತ್ತಡವನ್ನು ಉಂಟು ಮಾಡುವಂಥ ಹಾರ್ಮೋನುಗಳು ಕೂಡ ನಮ್ಮಲ್ಲಿ ಸ್ರವಿಸಲು ಪ್ರಾರಂಭ ಆಗುತ್ತೆ. ಸೊ ನೀವು ಗಮನಿಸಿರ್ಬೋದು, ನಿದ್ರಾಹೀನತೆಯ ಸಮಸ್ಯೆ ವ್ಯಕ್ತಿಗೆ ಹೆಚ್ಚಾಗ್ತಾ ಇದೆ. ಮಕ್ಕಳಲ್ಲಿ, ಯುವಜನತೆಯಲ್ಲಿ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆಯ ಕೊರತೆ ಆಗ್ತಾ ಇದೆ. ಮತ್ತು ಉದ್ಯೋಗದಲ್ಲಿ ಇರ್ಬೋದು, ಸ್ಕಾಲಾಸ್ಟಿಕ್ ಪರ್ಫಾರ್ಮೆನ್ಸಲ್ಲಿ ಇರ್ಬೋದು, ಒಂದು ಸಾಧನೆಯನ್ನು ಮಾಡೋದಕ್ಕೆ ನಮಗೆ ಏಕಾಗ್ರತೆ ಆಗ್ತಾ ಇಲ್ಲ. ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದರೆ ನಮಗೆ ಅದು ಒಂದು ರೀತಿಯ ಸ್ಟಾರ್ಟ್ ಮಾಡೋದಕ್ಕೆ ಕೂಡ ಹಿಂಜರಿತ ಉಂಟಾಗ್ತಾ ಇದೆ. ಸಂಬಂಧಗಳಲ್ಲಿ ಬಿರುಕು ಮೂಡ್ತಾ ಇದೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಮಾನಸಿಕವಾಗಿ ನಾವು ಒತ್ತಡಕ್ಕೆ ಒಳಗಾಗ್ತಾ ಇದ್ದೀವಿ. ಮತ್ತು ಜಾಸ್ತಿ ಆಗ್ತಿರೋಂಥ ಸ್ಕ್ರೀನ್ ಟೈಮ್ನಿಂದ ಕಣ್ಣುಗಳ ಮೇಲೆ ತೊಂದರೆ ಆಗ್ತಾ ಇರೋದು, ಕುತ್ತಿಗೆ ಪ್ರಾಬ್ಲಮ್ಸ್ ಉಂಟಾಗ್ತಾ ಇರೋದನ್ನು ಕೂಡ ನಾವೆಲ್ಲ ಗಮನಿಸಿದ್ದೀವಿ. ಮನಸ್ಸಿನ ಮೇಲೆ ಆಗುವಂಥ ಇನ್ನೂ ಒಂದು
ದುಷ್ಪರಿಣಾಮ ಅಂತ ಹೇಳ್ಬೋದು. ನೀವು ನೋಡಿರ್ಬೋದು, ಚಿಕ್ಕ ಚಿಕ್ಕ ರೀಲ್ಸ್, ಮೇ ಬಿ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ರೀಲ್ಸ್ ನಾವು ನೋಡ್ತಾ ಇರ್ತೀವಿ. ಸೊ ಹೀಗೆ ನೋಡ್ತಾ ಒಂದು ಅರ್ಧ ಗಂಟೆ ನಾವು ಅದರಲ್ಲಿ ಸಮಯ ಕಳೆದ್ವಿ ಅಂದರೆ ಆವ್ರೇಜ್ ಒಂದು 40ರಿಂದ 50 ರೀಲ್ಸನ್ನು ನಾವು ನೋಡಿರ್ಬೋದು ಅಲ್ವಾ. ಸೊ ಈ ಕಡಿಮೆ ಸಮಯದಲ್ಲಿ ಕೆಲವೊಂದು ಎಕ್ಸೈಟ್ಮೆಂಟ್ ಇರುತ್ತೆ ರೀಲ್ಸಲ್ಲಿ, ಕೆಲವೊಂದು ಸಂತೋಷ ಇರುತ್ತೆ, ಕೆಲವೊಂದು ದುಃಖ ಇರುತ್ತೆ, ಇನ್ನು ಕೆಲವೊಂದು ದ್ವೇಷದ ಭಾವ ಇರುತ್ತೆ. ಹೀಗೆ ಎಲ್ಲ ಮಿಕ್ಸ್ಡ್ ಅಪ್ ಫೀಲಿಂಗ್ಸ್, ನವರಸಗಳು ಕೂಡ ಒಟ್ಟಿಗೆ ಸೇರಿ ತುಂಬ ಚಿಕ್ಕ ಅವಧಿಯಲ್ಲಿ ನಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಅದು ಉಂಟು ಮಾಡಿ ನಮ್ಮ ಬ್ರೈನನ್ನು ಕನ್ಫ್ಯೂಸ್ ಮಾಡಿಬಿಡ್ತವೆ. ಸೊ ಇದರಿಂದ ನಮಗೆ ರಿಲ್ಯಾಕ್ಸೇಷನ್ ಆಗೋ ಬದಲು ಒತ್ತಡನೇ ಜಾಸ್ತಿ ಆಗುತ್ತೆ. ಸೊ ಲಾಂಗ್ ಟರ್ಮಲ್ಲಿ ಆತಂಕ, ಖಿನ್ನತೆ ಕೂಡ ಕಾಣಿಸ್ಕೋಬೋದು ಅಂತ ಹೇಳ್ಬೋದು. ಸೊ ಇದಕ್ಕೆ ಪರಿಹಾರ ಏನು? ಇದೆ ಪರಿಹಾರ. ಆದರೆ ನಾವು ಸ್ಕ್ರಾಲ್ ಮಾಡುವಂಥ ಒಂದು ಹವ್ಯಾಸವನ್ನು ಬಿಡಬೇಕು. ಮೈಂಡ್ಲೆಸ್ ಸ್ಕ್ರಾಲಿಂಗಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ. ಇವತ್ತು ಸ್ಮಾರ್ಟ್ಫೋನನ್ನೇ ಬಳಕೆ ಮಾಡಬೇಡಿ ಅಂತ ಹೇಳೋದು ಹಾಸ್ಯಾಸ್ಪದನೇ ಸರಿ. ಸೊ ಫೋನ್ಗಳ ಬಳಕೆ ಇಲ್ಲದೆ ಇರೋಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಆದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಚಾಕುವನ್ನು ನಾವು ಒಳ್ಳೆಯದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದರ ಮೇಲೆ ಅದರ ಪರಿಣಾಮ ಇರುತ್ತೆ. ಅದೇ ಥರ ನಾವು ಕೂಡ ಏನು ಮಾಡ್ಬೋದು ಅಂತ ಅಂದರೆ, ಒಂದು ಫಿಕ್ಸ್ಡ್ ಟೈಮಿಂಗ್ನಲ್ಲಿ ನಮಗೆ ಯಾವ ವಿಷಯದ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅದರ ಬಗ್ಗೆ ಸರ್ಚ್ ಮಾಡೋಣ. ಫಾರ್ ಎಕ್ಸಾಂಪಲ್, ನಿಮಗೆ ರಿಲ್ಯಾಕ್ಸೇಷನ್ ಬೇಕು ಅಂತ ಆದರೆ ನೀವು ಮ್ಯೂಸಿಕ್ ಕೇಳ್ಬೋದು, ಅಥವಾ ಇದಿರುತ್ತೆ ಈ ಯೂಟ್ಯೂಬ್ನಲ್ಲೆಲ್ಲ ನೀವು ಗಮನಿಸಿರ್ಬೋದು, ಧ್ಯಾನ ಮಾಡೋದಕ್ಕೆ, ಮೆಡಿಟೇಷನ್ಗೆ ಒಂದು ಕಂಪ್ಯಾನಿಯನ್ ಆಗಿ ಸ್ಪಿರಿಚುವಲ್ ಕಂಪ್ಯಾನಿಯನ್ ಸಿಗ್ಬೋದು. ಸೊ ಆ ತರಹ ಕಾರ್ಯಕ್ರಮಗಳನ್ನು ನೀವು ವೀಕ್ಷಣೆ ಮಾಡ್ಬೋದು. ಇಲ್ಲ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಜ್ಞಾನಾರ್ಜನೆಗೆ ತಜ್ಞರ ವಿಡಿಯೋ ನೋಡ್ಬೋದು. ಒಂದು ಅರ್ಧ ಗಂಟೆನೋ 1 ಗಂಟೆನೋ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನೀವು ತಿಳ್ಕೊಬೋದು. ಇದರಿಂದ ನಮ್ಮ ಬ್ರೈನ್ ಕೂಡ ಕನ್ಫ್ಯೂಸ್ ಆಗೋದಿಲ್ಲ, ಮತ್ತು ಲಾಂಗ್ ಟರ್ಮಲ್ಲಿ ನಮಗೆ ಜ್ಞಾನ ಕೂಡ ಜಾಸ್ತಿ ಆಗುತ್ತೆ. ಸೊ ನಿಮಗೇನಾದರೂ ಇತ್ತೀಚೆಗೆ ಜಾಸ್ತಿ ಟೆನ್ಷನ್ ಆಗ್ತಾಯಿದೆ, ಅಥವಾ ಕಿರಿಕಿರಿ ಅನ್ನಿಸ್ತಾ ಇದೆ, ಚಡಪಡಿಕೆ ಆಗ್ತಾಯಿದೆ, ಕೆಲವೊಂದು ಸರಿ ತುಂಬ ಬೋರ್ ಆಗ್ತಾಯಿದೆ, ಸತ್ತೇ ಹೋಗ್ಬಿಡೋಣ ಅನ್ನುವಷ್ಟು ಖಿನ್ನತೆ ಆಗ್ತಾಯಿದೆ, ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಆಗ್ತಾಯಿದೆ ಅಂದರೆ ಜಸ್ಟ್ ವಾಚ್ ಔಟ್. ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕಳೆಯುವಂತಹ ಸಮಯವನ್ನು ಖಂಡಿತವಾಗಿ ನೀವು ಕಡಿಮೆ ಮಾಡ್ಕೋಬೇಕು ಅಂತ ಇದರ ಅರ್ಥ. ಸ್ಟಾರ್ಟ್ ಟು ಫೋಕಸ್, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಫೋಕಸ್ ಮಾಡಿ, ಮೈಂಡ್ಲೆಸ್ ಸ್ಕ್ರೋಲಿಂಗ್ ಮಾಡಬೇಡಿ ಅಂತ ಹೇಳ್ತಾ, ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.